ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಮನಸ್ಸಿಗೆ ತುಂಬ ಭಾರ ಆಗ್ತಾ ಇದೆ, ನೋವು ಆಗ್ತಾ ಇದೆ. ಬಿಕಾಸ್ ಫ್ಯಾಂಟಾಸ್ಟಿಕ್ ಹ್ಯೂಮನ್ ಬೀಯಿಂಗ್, ಅದ್ಭುತ ನಟ, ಎಲ್ಲದಕ್ಕಿಂತ ಹೆಚ್ಚಾಗಿ ಅದ್ಭುತವಾದ ಮನುಷ್ಯ. ನಾನು ದಿಲೀಪ್ ನಮ್ಮದೊಂದು ಚಿಕ್ಕ ತಂಡ 2000 ಕಾಲೇಜ್ ಆಗಿದ ತಕ್ಷಣ ಜೊತೆಲಿ ಬಂದವರು. ದಿಲೀಪ್ ಕೂಡ ಥಿಯೇಟ್ರಲ್ಲಿದ್ದ, ನಾನು ಕೂಡ ಒಂದು ಥಿಯೇಟ್ರಲ್ಲಿ ನಾಟಕಗಳನ್ನ ಮಾಡ್ತಿದ್ವಿ. ಸೊ ನಮ್ಮ ಇಡೀ ತಂಡದಲ್ಲಿ ದಿಲೀಪ್ ಅವ್ರಿಗೆ ಫಸ್ಟು ಕ್ಯಾರೆಕ್ಟರ್ ಸಿಕ್ಕಿದ್ದು, ಫಸ್ಟು ಅವರು ಪಾಪ್ಯುಲರ್ ಆಗಿದ್ದು ದಿಲೀಪ್ ಅವರೇ. ವಂಡರ್ಫುಲ್ ಡ್ಯಾನ್ಸರ್, ನಮಗೆಲ್ಲ ಖುಷಿ. ನಾನು, ಕಿಟ್ಟಿ, ವಿಜಿ, ಪ್ರೀತಿಗಾಗಿ ಅಂತ ಒಂದು ಸೀರಿಯಲ್ ಬರ್ತಾಯಿತ್ತು. ಅದರಲ್ಲಿ ಕಿಟ್ಟಿನೂ ದಿಲೀಪ್ ಅವರಿಬ್ಬರು ಜೊತೆಲಿ ಆ್ಯಕ್ಟ್ ಮಾಡ್ತಾಯಿದ್ರು. ನಾವೆಲ್ಲ ಸೆಟ್ಗೆ ಹೋಗ್ತಿದ್ವಿ. ಸೊ ಫ್ರಮ್ ದ ಬಿಗಿನಿಂಗ್ ಡೇಸ್ ನಾನು ದಿಲೀಪ್ ಅವ್ರನ್ನ ನೋಡ್ಕೊಂಡು ಬಂದಿದ್ದೀನಿ, ಜೊತೆಲೇ ಬಂದಿದ್ವಿ. ವೆರಿ ಹಾರ್ಡ್ ವರ್ಕರ್. ಇನ್ನು ಚಿಕ್ಕ ವಯಸ್ಸು, 48 ಇಯರ್ಸ್, 48 ವರ್ಷಕ್ಕೆ ನಮ್ಮೆಲ್ರಿಗೂ ಶಾಕ್ ಆಗಿದೆ. ನನಗೆ ಬೆಳಗ್ಗೆ ಕೇಳಿದ ತಕ್ಷಣ ಇದು ನಿಜಾನ ಸುಳ್ಳ ಶಾಕ್ ಆಯಿತು ನನಗೆ. ಸೊ ಅವರ ಇಡೀ ಫ್ಯಾಮಿಲಿಗೆ ಮತ್ತು ಅವರ ಫ್ರೆಂಡ್ಸು ಮತ್ತು ಅವ್ರನ್ನ ಇಷ್ಟಪಡೋರಿಗೆಲ್ಲರಿಗೂ ಈ ಒಂದು ನಷ್ಟನ ಭರಿಸೋ ಶಕ್ತಿ ಕೊಡಲಿ ಅಂತ ಕೇಳುವ. ಎಸ್ಪೆಷಲಿ ಅವ್ರ ಫ್ಯಾಮಿಲಿ, ಅವ್ರ ಮಕ್ಕಳು ಸ್ಟ್ರಾಂಗ್ ಆಗಿರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಕ್ಕಿಂತ ಜಾಸ್ತಿ ಏನು ಹೇಳೋಕ್ಕಾಗಲ್ಲ. ಜೊತೇಲಿ ಬಂದವರು ನಾವೆಲ್ಲ ಸಡನ್ನಾಗಿ ಹಿಂಗಾದಾಗನೋ ಏನು ಹೇಳಬೇಕು ಗೊತ್ತಾಗಲ್ಲ. ಜೊತೆಲಿ ನಮಗೆ ಒಂದು ಶಾಕಲ್ಲಿ ಇರುತ್ತೆ ಅಷ್ಟೇ. ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ನಾನು ಭೇಟಿ ಆದಾಗೆಲ್ಲ ಸೀನಿಯರ್ ಅಂತ ಹೇಳ್ತಿರ್ತೀನಿ. ನಮ್ಮೆಲ್ರಿಗಿಂತ ದಿಲೀಪ್ ಅವರೇ ನೀವೇ ಬಂದಿದ್ದು ಫಸ್ಟು, ಜೊತೆಯಲ್ಲಿ ಬಂದು ಇವರ್ ಮೈ ಸೀನಿಯರ್. ಅವಾಗ ತುಂಬ ಬ್ಯುಸಿ, ಮೆಗಾ ಸೀರಿಯಲ್ ಅವಾಗ ತಾನೇ ಸ್ಟಾರ್ಟ್ ಆಗಿದ್ದು ಟೈಮು ಚಾನಲ್ಸ್ಗಳಲ್ಲಿ. ಅವಾಗ ಯಾವ ಕಡೆ ಹೋದರೂ ಕೂಡ ಎಲ್ಲರೂ ದಿಲೀಪ್ ಅವ್ರ ಮೇನ್ ಲೀಡು ಅಂತ ಹೇಳೋದು. ಹಿ ವಾಸ್ ಸೋ ಬ್ಯುಸಿ ಆ್ಯಂಡ್ ಸೋ ಹ್ಯಾಪಿ ಸೋಲ್. ಆವಾಗಲೂ ಕೂಡ ಐ ವಾಸ್ ವೆರಿ ಹ್ಯಾಪಿ ಮ್ಯಾನ್. ಸಿನಿಮಾದಲ್ಲಿ ಇನ್ನೂ ತುಂಬ ಚೆನ್ನಾಗಿ ಹೆಸರು ಮಾಡಬೇಕಂತ ನಾನು ಸಿಕ್ಕಿದಾಗೆಲ್ಲ ಹೇಳ್ತಿದ್ದೆ, ದಿಲೀಪ್ ನಿಮಗಿರೋ ಟ್ಯಾಲೆಂಟ್ಗೆ ಸಿನಿಮಾಲಿ ಅದೆಲ್ಲ ಬಿಡಿ, ಬಟ್ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ಈಸ್ ಎ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ನನಗೆ ಪರ್ಸ್ನಲಿ ಅನ್ಸೋದು ಹಿ ವಾಸ್ ಎ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್. ಇನ್ನೂ ಎಲ್ಲೋ ಇರಬೇಕಿತ್ತು. ಅದೇ ಒಂದು 15-20 ಡೇಸ್ ಬ್ಯಾಕ್ ಸುಮ್ಮನೆ ಹಾಗೆ ಕೂತ್ಕೊಂಡು ಮಾತಾಡ್ತೀನಿ. ನಾನೇ ಒಂದು ಕಡೆ ಟ್ರಾಫಿಕ್ಲೆಲ್ಲ ವಿಶ್ ಮಾಡ್ಬೋದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.